ಹಾಯ್ ಸ್ನೇಹಿತರ, ಇವತ್ತು ನಾನು ನಮ್ಮ ಮನೆ ದೇವರಿಗೆ ಹೊರಟಿರೋ ಕಾರಣ ನಮ್ಮ ಆಟೋನ ಎಲ್ಲ ವಾಶ್ ಮಾಡಿಸಿ ಕ್ಲೀನ್ ಮಾಡಿಸಿ ನಮ್ಮ ರಾಣಿನ ರೆಡಿ ಮಾಡಿಸ್ಕೊಂಡು ಇವತ್ತು ನನ್ನ ಮನೆ ದೇವರು ದೇವರಾಯನದುರ್ಗಕ್ಕೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಹಾಗೆ ಪೂರ್ತಿ ವಿಡಿಯೋ ನೋಡಿ. ದೇವಸ್ಥಾನಕ್ಕೆ ನಾವು ಹೊರಟಾಯ್ತು ಸ್ನೇಹಿತರೆ. ಇನ್ನೇನು ಒಂದು 20 ಕಿಲೋಮೀಟ್ರ್ ಅಂದ್ಕೊಂಡಿದ್ದೀನಿ, ನೋಡೋಣ ಎಷ್ಟು ಕಿಲೋಮೀಟ್ರ್ ಇದೆ. 24 ಕಿಲೋಮೀಟ್ರ್ ಇದೆ ಸ್ನೇಹಿತರೆ. ಇನ್ನೊಂದು ಅರ್ಧ ಗಂಟೆ ಮುಕ್ಕಾಲವರೆ ನಾವು ತಲುಪುತ್ತೀವಿ. ದೇವಸ್ಥಾನಕ್ಕೆ ತಲುಪಿದ ಮೇಲೆ ಇದು ನೋಡಿ, ಒಂದು ಈ ಕಡೆ ಎಡಗಡೆ ಹೋದರೆ ಗೊರವನಹಳ್ಳಿ ಹೋಗ್ತೀವಿ. ಹಾಗೆ ಮುಂದೆ ಬಂದರೆ ಸ್ನೇಹಿತರೆ ರೋಡೆಲ್ಲ ಚೆನ್ನಾಗೇ ಇದೆ. ಹೈವೇ ರೋಡ್ ಮಾಡಿಸಿದ್ದಾರೆ ಈಗ, ತುಂಬ ಚೆನ್ನಾಗಿದೆ ರೋಡು. ಅಂತೂ ಇಂತೂ ದೇವರಾಯನದುರ್ಗ ಕ್ರಾಸಿಗೆ ಬಂದ್ವೇ ಬಿಟ್ಟು ಸ್ನೇಹಿತರೆ. ಇಲ್ಲಂತೂ ರೋಡ್ ಸಿಕ್ಕಾಬಟ್ಟೆ ಕಚ್ಚಾಡವಾಗಿದೆ. ಯಾಕೆ ಈ ಥರ ಮಾಡಿಸ್ತಾರೋ. ಒಟ್ಟಿನಲ್ಲಿ ಒಳ್ಳೆ ಫೇಮಸ್ ದೇವಸ್ಥಾನ ರೋಡ್ನ ನೋಡಿ ಎಷ್ಟು ಗಲೀಜಾಗಿಟ್ಟಿದ್ದಾರೆ. 100 ಗುಂಡಿಗಳಿದ್ದಾವೆ ಸ್ನೇಹಿತರೆ. ಇಲ್ಲಿ ಬರಬೇಕಾದ್ರೆ ತುಂಬ ಹುಷಾರಾಗಿ ಬರ್ರಿ. ಕತ್ತಲ ಬರೋರಂತೂ ಇನ್ನೂ ಡೇಂಜರು. ರಾತ್ರಿ ಹೊತ್ತು ಬರೋರು ತುಂಬ ಹುಷಾರಾಗಿ ಬನ್ನಿ ಸ್ನೇಹಿತರೆ. ಮುಂದೆ ಹೋಗ್ತದೆ ಸುಮಾರು 4-5 ಕಿಲೋಮೀಟ್ರ್ ಇದೇ ಥರನೇ ಬರೀ ಗುಂಡಿ ಗುದ್ರಗಳಿದ್ದಾವೆ. ಯಾರ್ಯಾರು ಡ್ರೈವಿಂಗ್ ಮಾಡ್ಕೊಂಡು ಬರ್ತಿರೋ ಹುಷಾರಾಗಿ ಬನ್ನಿ ಸ್ನೇಹಿತರೆ. ಸಿಕ್ಕಾಬಟ್ಟೆ ಗುಂಡಿ ನೋಡಿ, ನನಗಂತೂ ಬೇಜಾರಾಗ್ಬಿಡ್ತು. ಯಾವ ಕಡೆ ಹೋದರೂ ಬೆಟ್ಟ ಸಿಗೋವರೆಗೂ ಬರೀ ಗುಂಡಿನೇ ಇದ್ದಾವೆ. ಹುಡುಗಿಯರ ಕಡೆಯಿಂದ ನಾನು ಬಂದೆ ಸ್ನೇಹಿತರೆ. ಹುಡುಗಿಯರ ಕಡೆಯಿಂದ ಬಂದರೆ ತುಂಬಾ 3 ಬಾರೆ ಸಿಗ್ತವೆ. 3 ಬಾರೆಗೂ ಗಾಡಿ ಅಂತ ಸಿಕ್ಕಾಬಟ್ಟೆ ತಿಣುಕ್ತವೆ. ಗಾಡಿ ಎತ್ತದೇ ಇಲ್ಲ ಸ್ನೇಹಿತರೆ. ಕಾರು ಬೈಕು ಆರಾಮಾಗಿ ಹೋಗ್ತವೆ, ಆಟೋಗಳು ಸ್ವಲ್ಪ ಕಷ್ಟ ಆಗೋದು. 3 ಬಾರಿ ಹತ್ತಿ ಹೋದರೆ ಸಿಗೋದೆ ನಮಗೆ ದೇವಸ್ಥಾನ ಬಂಧುಗಳು ಗುರುಗಳೇ. 3 ಬಾರೇನು ಹೊತ್ತಿದ್ದೀನಿ, ದೇವಸ್ಥಾನಕ್ಕೆ ಬಂದೇ ಬಿಟ್ಟೆ ಸ್ನೇಹಿತರೆ. ತುಂಬ ಅದ್ಭುತವಾಗಿ ಕಾಣಿಸ್ತು. ಇವತ್ತಂತೂ ಜನಗಳೇ ಇರಲಿಲ್ಲ, ತುಂಬಾ ಚೆನ್ನಾಗಿ ಫ್ರೀಯಾಗಿ ದರ್ಶನ ಆಯಿತು ಸ್ನೇಹಿತರೆ. ಫಸ್ಟ್ ಒಂದು ಕೈ ಮುಗಿದ್ಬಿಡೋಣ ಅಂತೇಳಿ ಕೈ ಮುಗಿದೆ. ಸ್ವಾಮಿನ ನೆನೆಸ್ಕೊಂಡು ಆ ಜಾಗಕ್ಕೆ ಹೋದರೆ ಸಿಗೋ ಖುಷಿನೇ ಬೇರೆ. ನಮಗಂತೂ ತುಂಬ ಆರಾಮ ಅನ್ನಿಸ್ತು ಸ್ನೇಹಿತರೆ. ದೇವಸ್ಥಾನ ಅಂದರೆ ಅಷ್ಟು ಖುಷಿ ಆಗ್ಬಿಡ್ತೈತೆ ನಮಗಂತೂ. ಹೊರಗಡೆಯಿಂದ ನೋಡ್ಬೇಕಂದ್ರೆ ಫುಲ್ಲು ಜೂಮಲ್ಲಿ ನೋಡ್ಬೇಕಾದ್ರೆ ದೇವಸ್ಥಾನ ನೋಡಿ ಎಷ್ಟು ಸೂಪರಾಗಿ ಕಾಣಿಸ್ತೈತೆ, ಸಕ್ಕದಾಗಿ ಕಾಣಿಸ್ತೈತೆ ಸ್ನೇಹಿತರೆ. ಸಾವಿರಾರು ವರ್ಷಗಳ ಹಿಂದೆಗಳ ಕಟ್ಟಿರೋ ದೇವಸ್ಥಾನ. ಒಳಗಡೆ ಹೋಗ್ತಿದ್ದಂಗೆ ಫಸ್ಟು ನಮಗೆ ದರ್ಶನ ಕೊಡೋದೆ ಈ ನಾಗಪ್ಪ ಗರುಡ. ಒಳಗಡೆ ವಿಡಿಯೋ ಮಾಡೋ ಪರ್ಮಿಷನ್ ಕೊಡಲಿಲ್ಲ ಸ್ನೇಹಿತರೆ. ಹಂಗೆ ನನ್ನ ಗಾಡಿ ಪೂಜೆ ಮಾಡಿಸ್ಲೇಬೇಕಾಯ್ತಲ್ಲ, ಪೂಜೆ ಮಾಡ್ಸೋಣ ಅಂತ ಕರ್ಕೊಂಡು ಬಂದೆ. 500 ಬಂದು ನನ್ನ ಗಾಡಿ ಪೂಜೆ ಸಶಕ್ತವಾಗಿ ಮಾಡಿದ್ದಾರೆ ಸ್ನೇಹಿತರೆ. ತುಂಬ ಅದ್ಭುತವಾಗಿ ಪೂಜೆ ಮಾಡಿದ್ರು. ಗಾಡಿ ಮೇಲಿರೋ ದೃಷ್ಟಿಯೆಲ್ಲ ಹೊರಟೋಗ್ಬಿಡ್ಲಪ್ಪ ಅಂತ ನಾನು ಕೈ ಮುಕ್ಕೊಂಡು ಇವತ್ತು ಗಾಡಿನ ಸ್ಟಾರ್ಟ್ ಮಾಡಿ ಬಿಟ್ಟೆ ಸ್ನೇಹಿತರೆ. ಇವತ್ತು ಸ್ಟಾರ್ಟ್ ಮಾಡಿ ಇನ್ನೇನು ಪೂಜೆ ಮುಗಿಸ್ಕೊಂಡು ಈಚೆ ಬಂದು ಗಾಡಿ ಪೂಜೆ ಮಾಡಿಸ್ಕೊಂಡು ಹೊಡ್ಬೇಕಾದ್ರೆ ನಮಗೆ ನೆಕ್ಸ್ಟ್ ಕಂಡಿತ್ತು. ನನ್ನ ಗಾಡಿ ಪೂಜೆ ಮಾಡಿಬಿಟ್ಟು ನೀನೇ ನಿಂಬೆಹಣ್ಣು ಇಕ್ಕೋ ನಿನ್ನ ಕೈ ಮುಕ್ಕೊಂಡು ಅಂತೇಳಿ ನನಗೆ ನಿಂಬೆಹಣ್ಣು ಕೊಟ್ಟರು ಸ್ನೇಹಿತರೆ. 3 ಚಕ್ರಕ್ಕೆ ಕೈ ಮುಕ್ಕೊಂಡು ನಾನು ನಿಂಬೆಹಣ್ಣು ಇಟ್ಟು ಮಹಾಮಂಗಳಾರತಿ ಮಾಡಿಸ್ಕೊಂಡೆ ಸ್ನೇಹಿತರೆ. ಸೂಪರಾಗಿ ಮಾಡಿದ್ರು. ಈಗ ಮಹಾಮಂಗಳಾರತಿ ಮಾಡ್ತಾರೆ ನೋಡಿ. 500 ಅಂತೂ ತುಂಬಾ ಕ್ಲೋಸ್ ಆಗಿಬಿಟ್ರು. ನಮಗಂತೂ ತುಂಬ ಖುಷಿ ಆಯಿತು ಸ್ನೇಹಿತರೆ. 500 ತುಂಬಾ ಚೆನ್ನಾಗಿ ಮಾಡ್ತಾರೆ. 500 ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟೋಗ್ಬಿಟ್ರು ಸ್ನೇಹಿತರೆ. ನಾನು ಇನ್ನು ಪೂಜೆ ಮಾಡಿಸ್ಕೊಂಡು ಬಲಗಡೆ ಒಳಗಡೆ ಹತ್ತಿ ಗಾಡಿನ ರನ್ ಮಾಡೇಬಿಟ್ಟೆ. ನನಗಂತೂ ದೇವ್ರನ್ನ ನೆನೆಸ್ಕೊಂಡು ಗಾಡಿ ಮೂವ್ ಮಾಡಿದ್ದೀನಿ ಸ್ನೇಹಿತರೆ. ಸಕ್ಕತ್ತಾಗಿ ಮಾಡಿದೆ. ಆದರೂ ತುಂಬಾ ಖುಷಿ ಆಗಿತ್ತು. ಪೂಜೆ ಮಾಡಿಸಿದ್ಮೇಲೆ ಗಾಡಿ ಮೂವ್ ಮಾಡಿದೆ ಸ್ನೇಹಿತರೆ. ನನ್ನ ಮಕ್ಕಳಂತೂ ಭಾಳ ಖುಷಿಯಾಗಿ ವೀಡಿಯೋ ಮಾಡ್ತಾಯಿದ್ರು. ಅವ್ರದ್ದೇ ಇವತ್ತು ವೀಡಿಯೋ ಎಲ್ಲ ಕೋತಿಗಳೆಲ್ಲ ಬಂದು ಹತ್ತದಲ್ಲೆಲ್ಲ ಬಂದು ಆಶೀರ್ವಾದ ಮಾಡೋಗಿದ್ದಾವೆ ನನಗೆ. ತುಂಬ ಚೆನ್ನಾಗಿತ್ತು ಸ್ನೇಹಿತರೆ. ನೋಡಿ ನನ್ನ ಮಕ್ಕಳು ಎಷ್ಟು ಚೆನ್ನಾಗಿ ವೀಡಿಯೋ ಮಾಡ್ತಾರೆ ಅಂದರೆ ಅಷ್ಟು ಚೆನ್ನಾಗಿ ವೀಡಿಯೋ ಮಾಡಿದ್ರು ನೋಡಿ. ಮೂವ್ ಮಾಡೇಬಿಟ್ಟೆ. ದೇವ್ರ ಮೇಲೆ ಹೆಸರು ಹೇಳಿ ಚೆನ್ನಾಗಿ ಮೂವ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. 3 ನಿಂಬೆಹಣ್ಣು ಚೆನ್ನಾಗಿ ಹೊಡೆದಿದ್ದಾವೆ ಸ್ನೇಹಿತರೆ. ನಿನ್ನೇನು ಒಂದು ರೌಂಡ್ ಹೋಗಿ ದೇವಸ್ಥಾನದ ಮುಂದೆ ನಿಂತ್ಕೊಂಡು ಗಾಡಿ ದೃಷ್ಟಿ ತೆಗೆದು ನೆಕ್ಸ್ಟ್ ಕಂಡಿದ್ದು ನಮಗೆ ಅನ್ನಪೂರ್ಣೇಶ್ವರಿ ಭವನ. ಹೊಟ್ಟೆ ಸಿಕ್ಕಾಬಿಟ್ಟೆ ಹಸಿತಿತ್ತು ಸ್ನೇಹಿತರೆ. ಒಳಗಡೆ ಹೋಗಿ ಊಟ ಮಾಡ್ಕೊಂಡು ನಾನು ನನ್ನ ಮಕ್ಕಳೆಲ್ಲ ಊಟ ಮಾಡ್ಕೊಂಡು ಈಚೆಗೆ ಬಂದ್ವಿ. ತುಂಬ ಟೇಸ್ಟ್ ಅಂತೂ ಸಕ್ಕದಾಗಿತ್ತು ಸ್ನೇಹಿತರೆ. ನಮ್ಮ ಮನೇಲಿ ಮಾಡೋರು ಅಷ್ಟು ಅಡುಗೆ ಟೇಸ್ಟ್ ಬರೋಲ್ಲ, ಅಲ್ಲಿಂತೂ ತುಂಬ ಟೇಸ್ಟ್ ಬಂತು. ನನ್ನ ಮಕ್ಕಳು ಎಲ್ಲರೂ ಹೊಟ್ಟೆಸ್ಕೊಂಡಿದ್ರು, ಎಲ್ಲರೂ ಊಟ ಮಾಡಿದ್ವಿ ಸ್ನೇಹಿತರೆ. ನೆಕ್ಸ್ಟ್ ಇನ್ನೇನು ಪೂಜೆ ಎಲ್ಲ ಮುಗೀತು, ಊಟನೂ ಆಯಿತು. ಇನ್ನೇನು ಮನೆ ಕಡೆಗೆ ಬಂದೇ ಬಿಟ್ವಿ.